ಸ್ನೇಹಿತರೆ ನಮಸ್ಕಾರ. ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಮತ್ತು ಗ್ಯಾಂಗು ಈಗ ಅಕ್ಷರಶಃ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಇವರಿಗೆ ರಿಲೀಫ್ ಕೊಡುವಂತಹ ಅಥವಾ ಸಿಗುವಂಥ ಸಾಧ್ಯತೆ ಕಾಣಿಸ್ತಿಲ್ಲ. ಈಗಾಗಲೇ ಮೇಲಿಂದ ಮೇಲೆ ಇವರ ಜೈಲು ಶಿಕ್ಷೆ ಅವಧಿ ವಿಸ್ತರಣೆ ಆಗ್ತಾನೆ ಇದೆ. ಮತ್ತೊಂದು ಕಡೆ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂತಹ ಸಮಯವೂ ಕೂಡ ವಿಳಂಬ ಆಗ್ತಿದೆ. ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ವರೆಗೂ ಕೂಡ ಇಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಸಾಧ್ಯತೆ ತುಂಬ ವಿರಳ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆಗಸ್ಟ್ ಅಂತ್ಯ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬಹುದು ಅನ್ನುವಂಥ ಮಾಹಿತಿ ಇರೋದರಿಂದ ಇನ್ನೂ ಕೂಡ ಹೆಚ್ಚು ಕಡಿಮೆ 15-20 ದಿನಗಳ ಕಾಲ ಜೈಲು ವಾಸ ಕಾಯಮಾಗಲಿದೆ. ಅದೂ ಕೂಡ ಆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ತಕ್ಷಣ ಬಿಡುಗಡೆ ಆಗಿಬಿಡ್ತಾರೆ ಅಂತಲ್ಲ, ಆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಬೇಲ್ ಅಪ್ಲಿಕೇಶನನ್ನು ಹಾಕುವಂಥ ಸಾಧ್ಯತೆ ಇದೆ. ಅಲ್ಲಿಗೆ 1 ತಿಂಗಳಂತೂ ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಹೊರಗಡೆ ಬರ್ತಾರೆ ಅನ್ನುವಂತಹ ಯಾವ ಬಯಕೆಯನ್ನು ಕೂಡ ಇಟ್ಕೊಳ್ಳೋದು ಬೇಡ ಅನ್ನುವಂತಹ ಒಂದು ಸುಳಿವು ಸಿಗ್ತಾ ಇದೆ. ಈ ನಡುವೆ ದರ್ಶನ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಭವಿಷ್ಯವಾಣಿಗಳು ಈ ಹಿಂದೆಯೂ ಕೂಡ ಬಂದಿತ್ತು, ಈಗಲೂ ಕೂಡ ಬರ್ತಿದ್ದಾವೆ, ಮುಂದೆಯೂ ಕೂಡ ಬರುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಇತ್ತೀಚೆಗಷ್ಟೇ ಸಾಕಷ್ಟು ಭವಿಷ್ಯವಾಣಿಗಳಲ್ಲಿ ದರ್ಶನ್ ಬಿಡುಗಡೆಯ ಬಗ್ಗೆ ಚರ್ಚೆಗಳಾಗಿತ್ತು, ಅನುಮಾನಗಳನ್ನು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದಕ್ಕೆ ಕಾಲಜ್ಞಾನಿಗಳು ಉತ್ತರವನ್ನು ಕೊಟ್ಟಿದ್ದರು, ಜೊತೆಗೆ ದೇವರಿಂದನೂ ಕೂಡ ಉತ್ತರ ಪಡೆಯುವಂತಹ ಪ್ರಯತ್ನವನ್ನು ಮಾಡಲಾಗಿತ್ತು. ಈಗ ಅದೇ ರೀತಿ ಮತ್ತೊಂದು ಕಡೆ ಭವಿಷ್ಯವಾಣಿಯನ್ನು ಕೇಳಲಾಗಿದೆ, ಮತ್ತೊಂದು ಕಡೆ ದರ್ಶನ್ ಬಿಡುಗಡೆಯ ಬಗ್ಗೆ ಭವಿಷ್ಯದ ಮಾತುಗಳನ್ನು ಹೇಳಲಾಗಿದೆ. ಏನು ಹೇಳಿದ್ದಾರೆ, ದರ್ಶನ್ ಯಾವಾಗ ಬಿಡುಗಡೆ ಆಗಬಹುದು, ಏನು ಅವರಿಗೆ ಕಂಟಕವಾಗಿ ಕಾಡ್ತಾ ಇರೋದು, ಏನೆಲ್ಲ ಸಮಸ್ಯೆಗಳು ಎದುರಾಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ಮಾಹಿತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಚಿತ್ರದುರ್ಗದ ರೇಣುಕಸ್ವಾಮಿಯನ್ನು ಹತ್ಯೆ ಮಾಡಿದಂಥ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಇಡೀ ಗ್ಯಾಂಗಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಬಂದು ಅಪ್ಪಳಿಸ್ತಾನೆ ಇದೆ. ಒಂದಾದ್ಮೇಲೆ ಒಂದು ತಲೆನೋವು ಎದುರಾಗ್ತಾನೆ ಇದ್ದಾವೆ. ಈ ತಲೆನೋವುಗಳಿಂದ ಹೊರಗಡೆ ಬರೋದು ಹೇಗೆ ಅನ್ನುವಂತಹ ಶತಪ್ರಯತ್ನದಲ್ಲಿ ದರ್ಶನ್ ಮತ್ತು ಇಡೀ ಗ್ಯಾಂಗ್ ಇದ್ದಾರೆ. ಇನ್ನು ದರ್ಶನನ್ನು ಹೊರಗಡೆ ಕರ್ಕೊಂಬರಬೇಕು ಅನ್ನುವಂತಹ ಪ್ರಯತ್ನವನ್ನು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಕುಟುಂಬಸ್ಥರು ನಿರಂತರವಾಗಿ ಇನ್ನಿಲ್ಲದ ರೀತಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅದರಲ್ಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ತುಗುದೀಪು ದೇವರ ಮೊರೆಯನ್ನು ಕೂಡ ಹೋಗಿದ್ದಾರೆ. ಹಲವು ಕಡೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿದ್ದಾರೆ. ಅದರಲ್ಲೂ ಕೂಡ ವಿಜಯಲಕ್ಷ್ಮಿ ಅಂತೂ ಈಗಾಗಲೇ ದೇವಿ ಮಂದಿರಗಳಿಗೆ ಸುತ್ತಾಟವನ್ನು ಮಾಡ್ತಾ ಇದ್ದಾರೆ. ಕೊಲ್ಲೂರಿಗೆ ಬಂದುಬಿಟ್ಟು ವಿಶೇಷವಾದಂಥ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ, ಯಾಗವನ್ನು ಕೂಡ ಮಾಡಿದ್ದಾರೆ. ಮಂಡ್ಯ ಮಹಾಕಾಳಿ ದೇವಸ್ಥಾನಕ್ಕೂ ಕೂಡ ಹೋಗಿದ್ದಾರೆ, ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಾನಕ್ಕೂ ಕೂಡ ತೆರಳಿದ್ದಾರೆ. ಹೀಗೆ ನಾನಾ ಪ್ರಯತ್ನಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಇನ್ನೊಂದು ಕಡೆ ಅವರ ಸಹೋದರರು ಕೂಡ ನಾನಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಸಹೋದರ ದಿನಕರ್ ತೂಗುದೀಪ್ ಕೂಡ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ನಡುವೆ ಹಲವರು ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಈಗಾಗಲೇ ಈ ಬಗ್ಗೆ ಅಂದರೆ ದರ್ಶನ್ ಬಿಡುಗಡೆಯ ಬಗ್ಗೆ ಸಾಕಷ್ಟು ಭವಿಷ್ಯವಾಣಿಗಳು ಈಗಾಗಲೇ ಹೊರಗಡೆ ಬಂದಿದ್ದಾವೆ. ಈಗ ಹೊಸದೊಂದು ಭವಿಷ್ಯವಾಣಿಯು ಕೂಡ ಹೊರಗಡೆ ಬಂದಿದ್ದು ಇದರಲ್ಲಿ ಸಾಕಷ್ಟು ಬೆಚ್ಚಿ ಬೀಳಿಸುವಂಥ ಮಾಹಿತಿ ಇದೆ. ಜೊತೆಗೆ ದರ್ಶನ್ ಬಿಡುಗಡೆಯ ಎಕ್ಸಾಕ್ಟ್ಲಿ ಮಾಹಿತಿ ಅಥವಾ ದರ್ಶನ್ ಯಾವಾಗ ಬಿಡುಗಡೆ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಪಿಕ್ಚರನ್ನು ಕೊಡಲಾಗಿದೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಹೇಗೆ ಹೇಳ್ತಾ ಹೋಗ್ತೀವಿ ನೋಡಿ ರೇಣುಕಸ್ವಾಮಿಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂಥ ದರ್ಶನನ್ನು ಹೊರಕರೆದೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಕುಟುಂಬಸ್ಥರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಪತಿಗಾಗಿ ಟೆಂಪಲ್ ರನ್ನನ್ನು ಕೂಡ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ಹಲವು ಕಡೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ದೇವಸ್ಥಾನಕ್ಕೆ ಅಥವಾ ಈ ಬೆಟ್ಟವನ್ನು ಹತ್ತಿ ಹೋಗುವಂಥ ದೇವಸ್ಥಾನಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ದರ್ಶನ್ ಭಾವಚಿತ್ರವನ್ನು ಹಿಡಿದುಕೊಂಡು ಹೋಗ್ತಿದ್ದಾರೆ. ದರ್ಶನ್ಗಾಗಿ ವಿಶೇಷ ಪೂಜೆಯನ್ನು ಮಾಡಿಸ್ತಿದ್ದಾರೆ. ಒಂದಷ್ಟು ದೇವಸ್ಥಾನಗಳಲ್ಲಿ ಅವರೇ ಅರ್ಚಕರೇ ಸ್ವತಃ ದರ್ಶನ್ ಅಭಿಮಾನಿಗಳು ಆಗಿರೋದ್ರಿಂದ ಅವರೇ ಪೂಜೆಯನ್ನು ಮಾಡಿ ದರ್ಶನ್ ಬಿಡುಗಡೆ ಆಗಲಿ ಎನ್ನುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಕಲಾವಿದರ ಸಂಘದಿಂದನೂ ಕೂಡ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಏರ್ಪಡಿಸಲಾಗಿದೆ. ದರ್ಶನ್ಗೋಸ್ಕರ ಇದಲ್ಲ ಅಂತೇಳಿ ಹೇಳಿದ್ರು ಕೂಡ ಮೇಲ್ನೋಟಕ್ಕೆ, ಬಟ್ ಒಳಗಡೆಯಿಂದ ಅದೇ ಕಾರಣ ಒಂದು ಇದೆ ಅನ್ನೋದು ಮಾತ್ರ ಸ್ಪಷ್ಟ. ಇದು ಒಂದು ಭಾಗ. ಮತ್ತೊಂದು ಭಾಗ, ಈಗ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಈ ದರ್ಶನ್ನು 50 ದಿನ ಆದರೂ ಕೂಡ ಬಿಡುಗಡೆ ಆಗಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದರ್ಶನ್ ಬಿಡುಗಡೆ ಬಗ್ಗೆ ಯಾವ ಧನಾತ್ಮಕ ಮಾಹಿತಿಯೂ ಕೂಡ ಲಭ್ಯ ಆಗ್ತಿಲ್ಲ. ಆದರೆ ನಟ ದರ್ಶನ್ ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನೋದಕ್ಕೆ ದೇವಸ್ಥಾನದ ಅರ್ಚಕರೇ ದೇವರ ಮೊರೆಯನ್ನು ಹೋಗಿರುವಂಥ ಘಟನೆ ನಡೆದಿದೆ. ಹಾಗಾದರೆ ದೇವರು ನುಡಿದಂತಹ ಆ ಭವಿಷ್ಯವೇನು, ಅರ್ಚಕರಿಗೆ ತಿಳಿದು ಬಂದಂಥ ಆ ಸಂಗತಿ ಏನು ಅಂತೇಳಿ ನೋಡೋದಾದರೆ, ಬೆಂಗಳೂರಿನ ಬಾಪೂಜಿ ನಗರದ ಶಾರದಾಂಬೆ ದೇವಸ್ಥಾನದ ಅರ್ಚಕರ ಮಗಳು ಮೂಲಕ ಕುಟ್ಟೋಕಲ್ಲು ಮೂಲವಾಗಿ ದರ್ಶನ್ ಬಗ್ಗೆ ಓಂ ಶಕ್ತಿ ಶಾರದಾಂಬೆ ದೇವಿಯ ಭವಿಷ್ಯವನ್ನು ಕೇಳಲಾಯಿತು.
ಈ ಓಂ ಶಕ್ತಿ ಶಾರದಾಂಬೆ ದೇವಿ ಈ ಸಂದರ್ಭದಲ್ಲಿ ಭವಿಷ್ಯವನ್ನು ನುಡಿದಿದ್ದಾರೆ, ದರ್ಶನ್ ಬಿಡುಗಡೆಯ ಬಗ್ಗೆ ತಿಳಿಸಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹೌದು, ಸದ್ಯ ಓಂ ಶಕ್ತಿ ಶಾರದಾಂಬೆ ಬೀಸುವ ಕಲ್ಲು ಮೂಲಕ ಭವಿಷ್ಯವನ್ನು ನುಡಿದಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ದರ್ಶನ್ ಸದ್ಯ ಮೀನರಾಶಿಯಲ್ಲಿ ಇದ್ದಾರೆ. ಯಾವುದಕ್ಕೂ ಗ್ರಹಚಾರ ನೆಟ್ಟಗಿಲ್ಲ, ಗುರುಬಲ ಇಲ್ಲದೆ ಇರೋದರಿಂದ ಕೆಟ್ಟ ದೆಸೆ ನಡೀತಾ ಇದೆ, ಶನಿ ಬಂದು ಕೂತಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳು ನಡೀತಾ ಇದೆ ಅನ್ನೋದು ಈ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಆಗಿರುವಂಥ ಅಂಶ. ಇನ್ನು ಬೆಂಗಳೂರಿನಲ್ಲಿರುವಂಥ ರಾಜರಾಜೇಶ್ವರಿ ನಗರದ ದರ್ಶನ್ ನಿವಾಸಕ್ಕೆ ವಾಸ್ತು ದೋಷ ಇದೆ, ಮನೆಯ ಮೂಲೆ ನೆಟ್ಟಗಿಲ್ಲ. ಈ ಎಲ್ಲ ಕಾರಣಗಳಿಂದ ಅವರ ಬಿಡುಗಡೆಗೆ ಅಡ್ಡಿ ಆಗ್ತಾ ಇದೆ. ಇನ್ನು 2 ತಿಂಗಳುಗಳ ಕಾಲ ಬಿಡುಗಡೆ ಭಾಗ್ಯವೇ ಇರೋದಿಲ್ಲ ಅನ್ನುವಂತಹ ಸ್ಫೋಟಕ ಮಾಹಿತಿಯು ಕೂಡ ಇದೇ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ. ಬಳಿಕ ಜೈಲಿನಿಂದ ಅಂದರೆ 2 ತಿಂಗಳ ಬಳಿಕ ಜೈಲಿನಿಂದ ಹೊರಗಡೆ ಬರಲಿದ್ದಾರೆ ಅನ್ನುವಂತಹ ಈ ದೈವವಾಣಿಯನ್ನು ಕೇಳಿ ಸಹಜವಾಗಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಅಲ್ಲಿಗೆ ಈಗಾಗಲೇ 50 ದಿನಗಳನ್ನು ಪೂರೈಕೆ ಮಾಡಿರುವಂಥ ದರ್ಶನ್ ಇನ್ನೂ ಕೂಡ 60 ದಿನಗಳ ಕಾಲ ಜೈಲಿನಲ್ಲಿ ಇರೋದು ಅನಿವಾರ್ಯವಾದರೆ ಅಲ್ಲಿಗೆ ಬರೋಬ್ಬರಿ ಶತದಿನೋತ್ಸವವನ್ನು ಜೈಲಿನಲ್ಲೇ ಆಚರಣೆಯನ್ನು ಮಾಡಿ ನಂತರ ಹೊರಗಡೆ ಬರುವಂತಹ ಚಾನ್ಸಸ್ ಇದೆ. ಅಲ್ಲಿಗೆ ಸೆಂಚುರಿಯನ್ನು ಬಾರಿಸಿದ ಬಳಿಕನೇ, ಜೈಲು ವಾಸದಲ್ಲಿ ಸೆಂಚುರಿ ಬಾರಿಸಿದ ಬಳಿಕನೇ ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಿಗುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಿದೆ. ಬಟ್ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಹೊರತುಪಡಿಸಿ, ಯಾಕಂತ ಹೇಳಿದ್ರೆ ಕೆಲವೊಂದು ಆ ಕಡೆ ಈ ಕಡೆ ಆಗುವಂಥ ಚಾನ್ಸಸ್ ಇದೆ. ಚಾರ್ಜ್ ಶೀಟ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ರಚನೆ ಆಗಿಲ್ಲ. ಇನ್ನು ಆ ಚಾರ್ಜ್ ಶೀಟನ್ನು ಪೊಲೀಸರಿಗೆ ಸಬ್ಮಿಟ್ ಮಾಡಬೇಕು, ನಂತರ ಕೋರ್ಟಿಗೂ ಕೂಡ ಸಬ್ಮಿಟ್ ಮಾಡಬೇಕು. ಆ 2 ಕಾಪಿಯನ್ನು ಇಟ್ಕೊಂಡು ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಏನಾದರೂ ಬದಲಾವಣೆ ಅಥವಾ ಏನಾದರೂ ಚೇಂಜಸ್ ಅಥವಾ ಏನಾದರೂ ಒಂದು ಸಿಕ್ಕಿತ್ತು ಅಂತ ಹೇಳಿದ್ರೆ ಅದನ್ನೇ ಅಸ್ತ್ರ ಮಾಡ್ಕೊಳ್ತಾರಲ್ಲ, ಆ ಕಾರಣಕ್ಕೋಸ್ಕರ ಇಲ್ಲಿ ತುಂಬ ಇಂಟೆಲಿಜೆಂಟಾಗಿ ಇದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ. ಇದ್ರ ಜೊತೆಗೆ ಇಲ್ಲಿ 2 ತಿಂಗಳುಗಳ ಕಾಲ ದರ್ಶನ್ ಬಿಡುಗಡೆ ಇಲ್ಲ ಅಂಥೇಳಿ ಹೇಳಿದಾಗ ಅಲ್ಲಿಗೆ ಇದು ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರಿಗೆ ಬಹುಶಃ ದರ್ಶನ್ಗೆ ಬೇಲ್ ಸಿಗುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಿದೆ. ಬಟ್ ಆದರೆ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಅದೆಲ್ಲದಕ್ಕೂ ಕೂಡ ಈ ಬದಲಾವಣೆಗಳನ್ನು ಏನು ಬೇಕಾದರೂ ಕೂಡ ಆಗ್ಬೋದು ಅಥವಾ ಆಗುತ್ತೆ ಅಂತೇಳಿ ಹೇಳೋಕ್ಕೆ ಚಾನ್ಸಸ್ ಇರುವಂಥದ್ದು ಅಥವಾ ಪಾಸಿಬಿಲಿಟೀಸ್ ಇರುವಂಥದ್ದು ಒಂದೇ ಒಂದು ಘಟನೆಗೆ ಮಾತ್ರ. ಅದೇ ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಬೇಲ್ ಅಪ್ಲಿಕೇಶನನ್ನು ಹಾಕಿ ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲದಿದ್ದರೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಈ ಇಡೀ ಪ್ರಕರಣ ಇದೆಯಲ್ಲ, ದಿನಕ್ಕೆ ಗೊಂದಲ ಹೆಚ್ಚುತ್ತಾನೆ ಇದ್ದು ಅಂತಿಮವಾಗಿ ಏನಾಗುತ್ತೆ ಕಾದು ನೋಡಲೇಬೇಕು. ಅಂತಿಮವಾದಂಥ ನಿರ್ಧಾರದ ಬಗ್ಗೆ ಈಗ ಸಹಜವಾಗಿ ಕುತೂಹಲ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.